ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೇಶದ ಜನಸಾಮಾನ್ಯರು ಹಾಗಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ದಿನೇ ದಿನೇ ಗ್ಯಾಸ್ ಇಂಧನದ ದರ ಏರಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಪರಿಸ್ಥಿತಿ ನಿವಾರಣೆಯಾಗಿದೆ. ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿ ಅವರು ಓಡೋಗಿದ್ದಾರೆ. 12-13 ವರ್ಷ ಆಯಿತು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇಲ್ಲಿ ತನಕ ಪ್ರಧಾನಮಂತ್ರಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ. ನಾವು ಮುಂಚೆ ಕೂಡ ಹೇಳಿದ್ವಿ, ಈ ಪರಿಣಾಮವನ್ನ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಚುನಾವಣೆ ನಡೀತಾ ಇದೆ, ಅದಕ್ಕೆ ಸುಮ್ಮನಿದ್ದಾರೆ. ಚುನಾವಣೆ ಆದ ತಕ್ಷಣ ಮೋದಿ ಅವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ. ಹಾಗೆ ಆಗಿರೋದಲ್ವಾ? ನನಗೆ ಒಂದು ಅರ್ಥ ಆಗಲ್ಲ, 800 ಕೋಟಿ ರೂಪಾಯಿಗಿಂತ ಹೆಚ್ಚು ಇವತ್ತು ಮೋದಿಜಿಯವರು ಅವರ ಪ್ರವಾಸಕ್ಕೆ ಖರ್ಚು ಮಾಡಿಬಿಟ್ಟು ದೇಶಕ್ಕೆ ಲಾಭ ಆಗಿದ್ದೇನು? ದೇಶದ ಆರ್ಥಿಕ ಪರಿಸ್ಥಿತಿ ನಿವಾರಣೆಯಾಗಿದೆ. ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿ ಅವರು ಓಡೋಗಿದ್ದಾರೆ.